ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ಇವತ್ತು ನಾನು ಬಂದ್ಬಿಟ್ಟು ಚನ್ನಪಟ್ಟಣದ ಹತ್ರ ಇರೋ ಅಗ್ರಹಾರ ಒಳಗೇರಿ ಹಳ್ಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಶ್ವಾನಗಳ ದೇವಸ್ಥಾನ ಇದೆ. ಸೊ ನಮ್ಮ ನಾಯಮರಿಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಹಾಗಾಗಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಇದು ಸುಮಾರು ಒಂದು 70 ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ. ಸೊ ಚನ್ನಪಟ್ಟಣ ಹತ್ರ ಡಿವಿಯೇಟ್ ಮಾಡ್ಕೋಬೇಕು, ಫ್ಲೈಓವರ್ ಇಳಿದುಬಿಟ್ಟು ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. 10 ಕಿಲೋಮೀಟ್ರ್ ಒಳಗಡೆ ಹೋದ್ಮೇಲೆ ಇಲ್ಲಿ ದೇವಸ್ಥಾನ ಸಿಗೋದು. ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮು, ಆದರೆ ಹೋಗೋ ದಾರಿ ಸಿಂಗಲ್ ರೋಡ್ ಆಗಿದ್ರೂ ಚೆನ್ನಾಗೇ ಇತ್ತು ರೋಡು. ಅಕ್ಕಪಕ್ಕ ಗದ್ದೆ ತೋಟ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಮಾವಿನ ಮರ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಪರಿಸರ ಅಂತೂ ಅದ್ಭುತ, ಅಷ್ಟು ಚೆಂದ ಇಲ್ಲಿ. ಆಮೇಲೆ ಆ ಹಳ್ಳಿ ಸೊಗಡು ಕಾಣಿಸುತ್ತೆ ನಿಮಗೆ. ಕಬ್ಬಿನ ಗಿಡ, ತೆಂಗಿನ ತೋಟ ಎಲ್ಲನೂ ಇದೆ ಒಂದವೇ. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ಹೋದಾಗ ಸಂಜೆ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಹೊರಟ್ವಿ. ಅಲ್ಲಿ ಗೊತ್ತಾಗಲಿಲ್ಲ ಫಸ್ಟು, ಮತ್ತು ವಾಪಸ್ ಸೇರಿಕೊಂಡು ಅಲ್ಲಿ ಒಂದು ಆರ್ಚ್ ಇತ್ತು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಕೆಂಪಮ್ಮನ ದೇವಸ್ಥಾನ ಪಕ್ಕದಲ್ಲೇ ಕಟ್ಟಿರೋದು ದೇವಸ್ಥಾನ ಇದು. ಇದಕ್ಕೆ ಒಂದು ಸ್ಟೋರಿನೂ ಇದೆ ಇಲ್ಲಿ. ಆ್ಯಕ್ಚುಲಿ ಈ ಕೆಂಪಮ್ಮ ದೇವಸ್ಥಾನ ಕಟ್ಟಬೇಕಾದ್ರೆ, ಇದು ಕಟ್ಟಿರೋದು ಒಬ್ಬರು ಉದ್ಯಮಿ ರಮೇಶ್ ಅಂತ. ಕೆಂಪಮ್ಮನ ದೇವಸ್ಥಾನ ಕಟ್ಟಬೇಕಾದ್ರೆ ಅಲ್ಲಿ ಒಂದು 2 ನಾಯಿಗಳು ಬಂದು ಓಡಾಡ್ಕೊಂಡಿತ್ತಂತೆ. ಆವಾಗ ದೇವಸ್ಥಾನ ಎಲ್ಲ ಕಟ್ಟಿ ಮುಗಿದ ನಂತರ ಆ ನಾಯಿಗಳು ಅಲ್ಲಿಂದ ಮಾಯ ಆಗೋಗಿತ್ತಂತೆ. ಅದೆಲ್ಲೂ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಂತ. ಆಮೇಲೆ ಒಂದು ಸರಿ ದೇವರು ಕನಸಿನಲ್ಲಿ ಬಂದ್ಬಿಟ್ಟು 2 ನಾಯಿಗಳಿಗೆ ನೀವು ಒಂದು ದೇವಸ್ಥಾನ ಕಟ್ಟಿ, ನನ್ನ ದೇವಸ್ಥಾನ ಪಕ್ಕನೇ ಕಟ್ಟಿ ಅಂತ ಹೇಳಿ ಕಟ್ಸಿರೋದು. ಸೊ ಅದು ಏನಂತಂದರೆ, ಆ ದೇವ್ರು ಹೇಳಿರೋ ಪ್ರಕಾರ ಅದು ಈ ಹಳ್ಳಿನ ಕಾಯುತ್ತೆ ಅಂತ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇವ್ರುಗಳಿಗೆಲ್ಲ ನಾವು ಅಸೋಸಿಯೇಟ್ ಮಾಡ್ತೀವಿ, ನಮ್ಮ ಪ್ರಾಣಿಗಳನ್ನ ನಾವು ಒಂದು ದೇವ್ರಿಗೆ ಅಂತ ಇಟ್ಟಿರ್ತೀವಿ. ಸೊ ಇದು ಒಂದು ಕಾಲಭೈರೇಶ್ವರ ಥರನೇ ಅನಿಸುತ್ತೆ ಇದು ಈ ಹಳ್ಳಿನ ಪ್ರೊಟೆಕ್ಟ್ ಮಾಡೋ ಅಂಥದ್ದು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಜಾಗನೂ ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿರುವಂಥ ಜಾಗ ಇದು. ಅಲ್ಲಿ ಒಂದು 2 ನಾಯಿಗಳೂ ಇತ್ತು. ನಾನು ನಾರ್ಮಲ್ ಬಿಸ್ಕೆಟ್ಸು ಬನ್ಸೆಲ್ಲ ಕ್ಯಾರಿ ಮಾಡ್ತೀನಿ, ಅದಕ್ಕೂ ಕೊಟ್ಟೆ. ಆದರೆ ನಮ್ಮ 2 ನಾಯಿ ಮರಿಗಳನ್ನ ಆಚೆ ಕರ್ಕೊಂಡು ಬರಬೇಕಾಯ್ತು ಈ ದೇವಸ್ಥಾನ ತೋರ್ಸೋಕ್ಕೆ. ದೇವಸ್ಥಾನ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ಸುಮ್ಮನೆ ಲ್ಯಾಚ್ ಮಾಡಿದರು. ನಾನು ಓಪನ್ ಮಾಡ್ಕೊಂಡು ಒಳಗಡೆ ಹೋದೆ. ಆಮೇಲೆ ಇವರಿಬ್ಬರು ನಾನು ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿ ಆ ನಾಯಿಗೆ ಬಿಸ್ಕೆಟ್ ಹಾಕಿ ಆ ಕಡೆ ಓಡಿಸಿ ಇದನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಇವಾಗ. ಇವನು ಖುಷಿಯಾಗಿದೆ. ಎಲ್ಲೋದ್ರೂ ಇಳಿಸ್ಬಿಡ್ಬೇಕು, ಫಸ್ಟು ಇಳಿಸ್ಬಿಟ್ಟು ಒಂದು ರೌಂಡ್ ಕರ್ಕೊಂಡು ಹೋಗಬೇಕು. ಬನ್ನಿ ಒಳಗಡೆ ಹೋಗಿ. 2 ನಾಯಿಗಳು ಅಲ್ಲೇ ನಿಂತಿದೆ, ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ಒಂದ್ಸರಿ ಪಪ್ಪಿಗೆ ಕಚ್ಬಿಟ್ಟಿತ್ತು. ಸೊ ಅದೊಂದು ಸ್ವಲ್ಪ ಭಯ ನನಗೆ. ಯಾವಾಗಲೂ ಫ್ರೆಂಡ್ಲಿ ಇರ್ತಾರೆ, ಒಂದೊಂದು ನಾಯಿ ಫ್ರೆಂಡ್ಲಿ ಇರಲ್ಲ. ಹಾಗಾಗಿ ನೋಡಿ ಟಾಪ್ಸ್ ಹಿಂಗೆ. ಏನಿದು ನಿಜಾನ ನಾಯಿ ಅಥವಾ ಏನಿದು ಅಂತ ಟೆಸ್ಟ್ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇಷ್ಟು ಖುಷಿಯಾಗಿದ್ದಾಳೆ. ಪಪ್ಪಿ ಆರಾಮಾಗಿ ಕೂತ್ಕೊಂಡಿದ್ದಾಳೆ ಇವಾಗ ಇಲ್ಲಿ. ಸೊ ಅವನನ್ನು ಕೂರಿಸ್ಬಿಟ್ಟು ದೇವರ ಆಶೀರ್ವಾದ ಪಡ್ಕೊಳ್ಳೋಣ ಇವಾಗ. ಇಲ್ಲಿ ವರ್ಷಕ್ಕೊಂದ್ಸರಿ ಒಂದು ಕೆಂಪಮ್ಮನ ಇದು ಜಾತ್ರೆ ಥರ ಎಲ್ಲ ನಡೆಯುತ್ತಂತೆ. ತುಂಬ ಚೆನ್ನಾಗಿರೋ ಜಾಗದಲ್ಲಿ ಕಟ್ಟಿದ್ದಾರೆ. ಇದು ಬ್ಯೂಟಿಫುಲ್ ಆಗಿದೆ. ಯಾವ ಒಂದು ಮನೆಯೂ ಕಾಣಿಸೋದಿಲ್ಲ ಅಲ್ಲಿ. ಒಂದೇ ಒಂದು ಮನೆ ದೂರಲ್ಲಿ ಒಂದು ಕಾಣಿಸುತ್ತೆ ಅಷ್ಟೇ, ಅದು ಬಿಟ್ಟರೆ ಏನೂ ಕಾಣಿಸಲ್ಲ. ಸೊ ಇದು ಚೆನ್ನಾಗಿದೆ. ಆದರೆ ನಾವು ಹೋದಾಗ ಸುಮಾರು 5:30-6 ಗಂಟೆ ಆಗಿತ್ತು, 5:30 ಆಗಿತ್ತು. ಅದೇ ದೇವಸ್ಥಾನ ಏನು ಗೊತ್ತಿರ್ತಿರಲಿಲ್ಲ. ಸೊ ವಾಪಸ್ಸು ಹಾಗೆ ಹೊರಟ್ಬಿಟ್ವಿ, ಹಂಗೆ ದರ್ಶನ ಮಾಡಿಕೊಂಡು. ಅಲ್ಲಿ ಕೋಳಿ ಫಾರ್ಮ್ ಎಲ್ಲ ತುಂಬ ಇದೆ. ಅಲ್ಲಿ ಒಂದು 2-3 ಫಾರ್ಮ್ಸ್ ಇದೆ, ಕೋಳಿ ಫಾರ್ಮು. ಚೆನ್ನಾಗಿದೆ ನೋಡೋಕ್ಕೂ. ನಾನು ಹೇಳ್ದಂಗೆ ಪರಿಸರ ಅಂತೂ ಅದ್ಭುತವಾದಂಥ ಪರಿಸರ ಇದು, ನೋಡೋಕ್ಕೆ ಚೆನ್ನಾಗಿದೆ. ಖಂಡಿತವಾಗ್ಲೂ ನಿಮ್ಮ ಹತ್ರ ನಿಮ್ಮ ಪೆಟ್ಸ್ನ ಕರ್ಕೊಂಡು ಹೋಗುವಂಥ ಜಾಗ ಈ ದೇವಸ್ಥಾನಕ್ಕೆ ಹೋಗಿ ಕರ್ಕೊಂಡೋಗಿ. ಆಮೇಲೆ ಅಲ್ಲಿ ಯಾವುದಾದ್ರು ನಾಯಿಗಳು ಇದ್ದೇ ಇರುತ್ತೆ. ಸೊ ಅದಕ್ಕೂ ಏನಾದರೂ ತಿನಿಸು ತೊಗೊಂಡು ಹೋಗಿ ಅದಕ್ಕೂ ಫೀಡ್ ಮಾಡಿ ಒಳ್ಳೆಯದಾಗುತ್ತೆ. ಸೊ ನಮಗಂತೂ ತುಂಬಾ ಖುಷಿ ಆಯಿತು ನಾನು ಕರ್ಕೊಂಡೋಗಿದ್ದು. ನೋಡಿ ಇವ್ರುಗಳು ಆರಾಮಾಗಿ ಖುಷಿಯಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾರೆ. ಹಿಂದೆ ಬೆಡ್ಡೆಲ್ಲ ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ ಕಂಫರ್ಟಬಲ್ ಆಗಿರಲಿ ಅಂತ. ಹಾಗಾಗಿ ಅವು ರಿಲ್ಯಾಕ್ಸ್ ಮಾಡ್ಕೊಂಡು ಬರುತ್ತೆ.
ಅವಾಗವಾಗ ಸ್ಟಾಪ್ ಮಾಡಿಬಿಟ್ಟು ನೀರು ಕೊಡೋಕ್ಕಿದ್ರೆ ಕೊಟ್ಬಿಡ್ತೀನಿ. ತಿನ್ನೋದಂತೂ ಏನು ತಿನ್ನಲ್ಲ, ಬರೀ ನೀರು ಮಾತ್ರ ಕುಡಿಯುತ್ತೆ. ಆನ್ ದ ವೇ ಬಿಡದೇ ನನಗೆ ಈ ಜೈಂಟ್ ವೀಲ್ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡ್ತಾರೆ. ಅದು ನನಗೆ ಯಾವಾಗಲೂ ಫೋಟೋಗ್ರಫಿ ಮಾಡಬೇಕು ಅಂತ ಇಷ್ಟ. ಆದರೆ ಹೈವೇಲಿ ನಿಲ್ಸೋಕ್ಕಾಗೋದಿಲ್ಲ. ಹಾಗಾಗಿ ಹಾಗೇ ಒಂದು ವೀಡಿಯೋ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಜೈಂಟ್ ವೀಲ್, ಅದು ವಂಡರ್ಲಾಲಿ. ತುಂಬ ಚೆನ್ನಾಗಿತ್ತು ನಮ್ಮದು ಈ ಜರ್ನಿ. ಐ ಹೋಪ್ ಯು ಲೈಕ್ ದಿಸ್ ವೀಡಿಯೋ. ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಯು ಆಲ್ ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್.